ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಇವತ್ತು ಕಿಚನಲ್ಲಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಮೋಮೋಸ್ನ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಮೋಮೋಸ್. ಆ್ಯಂಡ್ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಆ್ಯಂಡ್ ಮನೇಲಿ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಆ್ಯಂಡ್ ರೆಡ್ ಚಟ್ನಿನೂ ಕೂಡ ನಾನು ಮನೇಲೇ ಮಾಡ್ತಿದ್ದೀನಿ, ಮೊಯನೀಸ್ ಏನೂ ಇಲ್ಲ, ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ಸೊ ಸ್ಪೈಸಿಯಾಗಿರೋ ರೆಡ್ ಚಟ್ನಿ ಆ್ಯಂಡ್ ಮೋಮೋಸ್ನ ನಾನು ಮನೇಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ವಿತೌಟ್ ಮೈದಾ, ಮೀನ್ಸ್ ಮೈದಾದಲ್ಲಿ ಮಾಡ್ತಾ ಇಲ್ಲ, ನಾನು ಗೋಧಿ ಹಸಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ. ಫಸ್ಟಿಗೆ ನಾವೀಗ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಸೊ ಗಾಯ್ಸ್, ಇವಾಗ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ನಾನು ಎಷ್ಟು ಚಾಪ್ ಮಾಡಬೇಕಂತ ಇದ್ದೀನಿ ಆ್ಯಂಡ್ ಎಷ್ಟು ಮೋಮೋಸ್ ಮಾಡಬೇಕಂತ ಇದ್ದೀನಿ ಆ ಲೆಕ್ಕದ ಮೇಲೆ ತೊಗೋತಿದ್ದೀನಿ ಮೈದಾ ಹಿಟ್ಟು. ಆ್ಯಂಡ್ ನೀವು ಅಷ್ಟೇ, ನೀವು ಎಷ್ಟು ಮಾಡಬೇಕಂತ ಇದ್ದೀರಾ ಆ ಕ್ವಾಂಟಿಟಿ ಮೇಲೆ ತೊಗೊಳ್ಳಿ. ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ಚಪಾತಿ ಮಾಡ್ಕೋಬೋದು. ಇವಾಗ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ 2 ಕಪ್ಸ್ ತೊಗೊಂಡೆ, ಅದು ತುಂಬ ಜಾಸ್ತಿ ಆಯಿತು ಯಾಕಂದರೆ ಈ ಬೌಲ್ ತುಂಬ ದೊಡ್ಡ ಇದೆ ಅದಕ್ಕೇ. ಆ್ಯಂಡ್ ಆಮೇಲೆ 1 ಕಪ್ ತೆಗ್ದು ರಿಟರ್ನ್ ಹಾಕ್ದೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದನ್ನು ಯಾರೂ ಮರಿಬೇಡಿ, ಟೇಸ್ಟೇ ಇರಲ್ಲ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಎಕ್ಸ್ಟ್ರಾ ಹೇಳ್ದೆ ಅಷ್ಟೇ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗೋಣ. ಯಾಕಂದರೆ ಒಂದೇ ಸಲ ವಾಟರಾಗಿ ಕಲಿಸ್ಕೊಂಡ್ರೆ ಕೆಲವೊಂದು ಸಲ ತೆಳ್ಳೆ ಆಗಿಬಿಡುತ್ತೆ. ತೆಳ್ಳೆ ಆದರೆ ಇದು ಚೆನ್ನಾಗಿ ಬರೋದಿಲ್ಲ, ಅದಕ್ಕೇ. ಆ್ಯಂಡ್ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡೋಣ. ಆವಾಗ ಅದು ಚೆನ್ನಾಗಿ ಉನಿಯುತ್ತೆ ನಾವು ಕಲಸಿರೋಂತಹ ಹಿಟ್ಟು. ಫಸ್ಟೇ ಇದನ್ನೇ ಕಲಸಿಟ್ಕೊಳ್ಳೋಣ, ಆವಾಗ ಚೆನ್ನಾಗಿ ಬರುತ್ತೆ ನಾವು ಒತ್ತಬೇಕಾದ್ರೆ. ಈ ಥರ ಎಲ್ಲ ಮಾಡಾದಮೇಲೆ ಎಲ್ಲರ ಮನೇಲೂ ಒಂದು ಎಣ್ಣೆ ಪೇಪರ್ ಇರುತ್ತೆ, ಇಲ್ಲ ಅಂದರೆ ಬಟರ್ ಪೇಪರ್ ಇರುತ್ತೆ. ಸೊ ಅದರಲ್ಲಿ ನಾವು ಮುಚ್ಚಿ ಇಟ್ಟರೆ ಅದು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಸೊ ಫಸ್ಟ್ ಇದನ್ನು ಮಾಡಿ ಹಿಡ್ಕೊಬಿಡ್ಬೇಕು ಎಲ್ಲರೂ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೇಕು, ಬಿಕಾಸ್ ಫಿಲ್ಲಿಂಗಿಗೆ. ಆ್ಯಂಡ್ ಇದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು ನೀವು, ಮಶ್ರೂಮ್, ಪನ್ನೀರ್ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು. ಬಟ್ ಆದರೆ ಎಲ್ಲನೂ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಅದಕ್ಕೆ ನಾವು ಡ್ರೈ ಪಲ್ಯ ಥರ ಮಾಡ್ತೀವಿ. ಆ್ಯಂಡ್ ದಪ್ಪ ಇದ್ದರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ. ಆ್ಯಂಡ್ ದಪ್ಪ ಮಾಡಿದಾಗ ಸ್ಟೀಮ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅದನ್ನು ಚಿಕ್ಕದಾಗಿ ಚಾಪ್ ಮಾಡೋ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಚಾಪರ್ ಇದ್ದರೆ 10 to 5 ಮಿನಿಟ್ಸಲ್ಲಿ ಎಲ್ಲ ವೆಜಿಟೇಬಲ್ಸ್ನ ನಾವು ಚಾಪ್ ಮಾಡ್ಬೋದು. ನಮ್ಮನೇಲಿ ಅದು ಇರಲಿಲ್ಲ, ಸೊ ಅದಕ್ಕೆ ನಾನು ಕೈಯಲ್ಲೇ ಚಾಪ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಕೈಯಲ್ಲೇ ಸಣ್ಣಕ್ಕೆ ಚಾಪ್ ಮಾಡ್ತೀನಿ. ನಾನಿಲ್ಲಿ 2 ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಮಾಡಲಿಲ್ಲ, ನಾನು ಜಸ್ಟ್ ಸ್ವಲ್ಪ ಮಾಡಿದೆ ಅಷ್ಟೇ. ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ತೊಗೊಂಡೆ ನಾನು. ಕ್ಯಾರೆಟ್ ಅದು ತುಂಬಾ ಕಷ್ಟ ಕಟ್ ಮಾಡೋದು. ಆ್ಯಂಡ್ ನಾನು 1-2 ಟೈಮ್ ಮಾಡಿದೆ ಕೈಯಲ್ಲಿ, ಅದೆಷ್ಟು ಕಷ್ಟ ಅಂತ ನೀವೇ ಅಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಅದು ತುಂಬ ತಿಕ್ಕಾಗಿರುತ್ತೆ, ಅಷ್ಟು ಬೇಗ ಸಣ್ಣದಾಗಿ ಕಟ್ ಮಾಡೋದಕ್ಕಾಗಲ್ಲ. ಚಾಪರ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಮೋಮೋಸ್ ಮಾಡಬೇಕಾದ್ರೆ. ಸೊ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ, ಕೈಯಲ್ಲಿ ಕಟ್ ಮಾಡ್ತಾ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತ ಕ್ಯಾರೆಟ್ ತುರಿದ್ಬಿಟ್ಟೆ. ಲೈಕ್ ನಾವು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ಯಾವ ಥರ ತುರಿತೀವಿ ಕ್ಯಾರೆಟ್ ಹಲ್ವಾ ಅಥವಾ ಪಲ್ಯ ಮಾಡಬೇಕಾದ್ರೆ, ಸೊ ಆ ಥರ ತುರ್ಕೊಂಡೆ. ಆವಾಗ ಸ್ವಲ್ಪ ತಿನ್ನಾಗಿ ಬಂತು. ಈಗ ನೀವೇ ನೋಡ್ಬೋದು ನಾನು ಯಾವ ಥರ ತುರ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಯಾರ್ಯಾರೆಲ್ಲ ಮನೇಲಿ ಟ್ರೈ ಮಾಡಿದ್ರಿ ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಅದು ಕೋಟಿಂಗ್ನ ನಾವು ಮಾಡ್ಕೊಳ್ಳೋಣ. ಕೋಟಿಂಗ್ ಅಲ್ಲ, ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಪಲ್ಯ. ಆ್ಯಂಡ್ ವೆಜಿಟೇಬಲ್ಸ್ ನೋಡಿ ಆ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಬಾಣಲಿಲಿದ್ದಂತಹ ನೀರೆಲ್ಲ ಡ್ರೈ ಆಗಿದೆ. ಆ ಡ್ರೈ ಆಗೋದಕ್ಕೆ ಬಿಟ್ಟು ನಾವು ನಮಗೇನೇನು ಸ್ಪೈಸಸ್ ಬೇಕು ಅದನ್ನೆಲ್ಲ ತಗೊಳ್ಳೋಣ. ಲೈಕ್ ಗರಂ ಮಸಾಲೆ, ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ, ನೀವೇನೇನು ಹಾಕ್ತೀರಾ ಹಾಕ್ಬೋದು. ಆ್ಯಂಡ್ ಚಾಟ್ ಮಸಾಲ ಕೂಡ ಹಾಕ್ತಾರೆ, ಮ್ಯಾಗಿ ಮಸಾಲ ಹಾಕ್ತಾರೆ, ನಿಮಗೇನೇನು ಫ್ಲೇವರ್ಸ್ ಬೇಕು ಆ ಥರ ಎಲ್ಲ ಹಾಕ್ಕೋಬೋದು. ನೋಡ್ಕೊಳ್ಳಿ, ನಿಮ್ಗೇನೇನು ಬೇಕು ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಬಾಣಲಿಲಿರೋ ನೀರೆಲ್ಲ ಡ್ರೈ ಆಯಿತು. ಈಗ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಆರ್ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಎಲ್ಲ ಕಾದ್ಮೇಲೆ
ನಾವೇನು ವೆಜಿಟೇಬಲ್ ಚಾಪ್ ಮಾಡಿರ್ತೀವಿ ಅದನ್ನು ಹಿಂದೆ ಹಾಕಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಬಿಕಾಸ್ ನಾವು ಮಾಡ್ತಿರೋದು ಡ್ರೈ ಪಲ್ಯ, ಸೊ ಅದಕ್ಕೆ ನೀರಿದ್ದರೆ ಅದರೊಳಗಡೆ ಫಿಲ್ಲಿಂಗ್ ನೀಟಾಗಿ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೇ ನೋಡಿ, ಇವಾಗ ನಾನು ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಗರಂ ಮಸಾಲ, ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡಿದೆ ಅಷ್ಟೇ, ಜಾಸ್ತಿ ಏನು ಆ್ಯಡ್ ಮಾಡಲಿಲ್ಲ. ಯಾಕಂದರೆ ಮಸಾಲೆ ಈ ಥರ ಆಗಿಬಿಡುತ್ತೆ ಅಂತ. ನಿಮಗೇನಾದರೂ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನೋಡಿ ಯಾವ ಥರ ಆಗಿದೆ, ಡ್ರೈ ಆಗಿ ಅಂತ. ಈ ಥರ ಮಾಡಿಕೊಂಡ್ರೇ ಚೆನ್ನಾಗಿ ನಾವು ಮಾಡೋದಕ್ಕೆ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಇದು ಆಗಿದೆ. ಹಂಗೆ ತಿರುಗ್ತಾ ಇರಿ, ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿದ್ರೆ ಅದನ್ನು ಸಣ್ಣದಾಗಿ ಚಾಪ್ ಮಾಡಿರೋದು 10 to 15 ಮಿನಿಟ್ಸ್ ಅಷ್ಟರಲ್ಲಿ ಅದೆಲ್ಲ ನೀಟಾಗಿ ಬೇಯುತ್ತೆ. ಅಷ್ಟೊಂದು ಏನದು ಟೈಮ್ ಹಿಡಿಯೋದಿಲ್ಲ. ಆ್ಯಂಡ್ ನನ್ನದಿದು ಹೊಸ ಪ್ರಯತ್ನ. ನಂದು ಹಳೆ ಅಕೌಂಟ್ ಇತ್ತು, ಅದು ಬೇಡ ಅಂತ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ರೆಡ್ ಚಟ್ನಿ ಮಾಡೋಣ. ರೆಡ್ ಚಟ್ನಿ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ನೀರನ್ನ ಬೇಯೋದಕ್ಕಿಟ್ಟು ಅದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಅಂದರೆ ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿ. ನಾನು ಮೀಡಿಯಮಾಗಿ ಮಾಡ್ತಿರೋದ್ರಿಂದ 4 ಟೊಮೊಟೊ, 10 ಒಣಮೆಣ್ಸಿನ್ಕಾಯಿ ಮತ್ತು ಒಂದು 5 ಹಸ್ಲು ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದಾದಮೇಲೆ ಅದನ್ನು ಬೇಯೋದಕ್ಕೆ ಬಿಡಬೇಕು, ಈ ಥರ ಕುದಿ ಬರೋದಕ್ಕೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಆ ಟೊಮೊಟೊ ಮೇಲಿರೋ ಒಂದು ಲೇಯರ್ ಇರುತ್ತೆ ನೋಡಿ, ಅದರದ್ದು ಸಿಪ್ಪೆ, ಅದು ಈಗ ಏನು ತೋರಿಸ್ತಿದ್ದೀನಿ ಆ ಥರ ಬರೋ ಥರ ನಾವು ಅದನ್ನು ಬಾಯ್ಲ್ ಮಾಡಬೇಕು. ಆ ಥರ ಬಂದರೆ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಆ್ಯಂಡ್ ಅದು ಗ್ರೈಂಡ್ ಆದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೆ, ಸೊ ಇವಾಗ ಆ್ಯಡ್ ಮಾಡಿದೆ. ಏನಾಗಲ್ಲ, ನೀವು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದೆಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ಸೊ ಆಫ್ ಮಾಡಿ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ನಾವು ಜಾರ್ಗೆ ಹಾಕಬೇಕು. ತುಂಬ ಬಿಸಿ ಇದ್ದರೆ ಅದು ಗ್ರೈಂಡ್ ಆಗಲ್ಲ ನೀಟಾಗಿ. ಜಾರ್ಗೆ ಹಾಕೂ ಕೂಡ ನೀವು ಕೂಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಪೇಸ್ಟ್ ರೆಡಿಯಾಗಿದೆ ಅಂತ. ಇನ್ನೂ ಸ್ವಲ್ಪ ನೀವು ಅದನ್ನು ಗ್ರೈಂಡ್ ಮಾಡ್ಬೋದು. ನನಗೆ ಅಷ್ಟೇ ಸಾಕಿತ್ತು, ಸೊ ಅದಕ್ಕೆ ನಾನು ಅಷ್ಟು ಆ್ಯಡ್ ಮಾಡಿದೆ. ಅದನ್ನು ಮತ್ತೆ ಆ ಬಟ್ಲಲ್ಲೇ ಸ್ವಲ್ಪ ಆಯಿಲ್ ಹಾಕಿ ನಾವೇನು ಆಡಿಸಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಆ್ಯಂಡ್ ಇದಕ್ಕೂ ಕೂಡ ನಾವು ಸಾಲ್ಟ್ ಹಾಕಿರಲ್ಲ, ಸೊ ಈ ಟೈಮಲ್ಲಿ ನಾವು ಸಾಲ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೇ ಟೈಮಲ್ಲಿ ನೀವು ಸಾಲ್ಟ್ ಆ್ಯಡ್ ಮಾಡ್ಬೋದು ಆ್ಯಂಡ್ ಟೊಮೊಟೊ ಕೆಚಪ್ ಆ್ಯಡ್ ಮಾಡ್ಬೋದು. ಆ್ಯಂಡ್ ನಾನು ನಿಂಬೆಹಣ್ಣು ಹಾಕೋದು ಮರ್ತಿದ್ದೆ, ಮತ್ತು ಲಾಸ್ಟಲ್ಲಿ ಹಾಕ್ತೆ. ನೀವು ಕೂಡ ಲಾಸ್ಟಲ್ಲಿ ನಿಂಬೆಹಣ್ಣು ಅಥವಾ ವಿನಿಗರ್ನ ಹಾಕೋಬೋದು. ನೋಡಿ, ಹಾಕ್ಕೊಂಡು ನೀಟಾಗಿ ಎಲ್ಲ ಕ್ಲೋಸ್ ಮಾಡಿ. ಅದು ಮುಗೀತು. ಅದು ಒಂದು 10 to 15 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ನೆಕ್ಸ್ಟ್ ಇವಾಗ ಚಪಾತಿ ಹಿಟ್ಟೇನು ಕಲಿಸಿದ್ವಿ ಅದು ಫಿಲ್ಲಿಂಗಿಗೆ ಒತ್ಕೊಳ್ಳೋಣ. ನಾನು ಸ್ಟಾರ್ಟಿಂಗ್ಗೆ ತುಂಬ ದೊಡ್ಡದಾಗಿ ಒತ್ಬಿಟ್ಟೆ, ಸೊ ಅದಕ್ಕೇ ಈ ಥರ ಕಟ್ ಮಾಡ್ತಿದ್ದೀನಿ. ಆ್ಯಂಡ್ ಯಾರೆಲ್ಲ ಚಪಾತಿ ರೌಂಡಾಗಿ ಬಂದಿಲ್ಲ ಅಂತ ಕಟ್ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೋಡಿ, ಫಸ್ಟ್ ಅಟೆಂಪ್ಟ್ ಹೋಯ್ತು, ಸೊ ಅದಕ್ಕೆ ಸೆಕೆಂಡ್ ಅಟೆಂಪ್ಟಲ್ಲಿ ನೀಟಾಗಿ ರೌಂಡಾಗಿ ಒತ್ತಿದೆ ಅದನ್ನು. ಇವಾಗ ಫಿಲ್ಲಿಂಗನ್ನ ಆ್ಯಡ್ ಮಾಡೋಣ ಬನ್ನಿ. ಆ್ಯಡ್ ಮಾಡ್ತಾ ಅದನ್ನು ಹೆಂಗೆ ಕವರ್ ಮಾಡೋದು ಅಂತ ನೋಡ್ಕೊಳ್ಳಿ. ನಂದು ಫಸ್ಟ್ ಚೆನ್ನಾಗಿ ಬರಲಿಲ್ಲ, ಸೆಕೆಂಡ್ ಟೈಮ್ ಚೆನ್ನಾಗಿ ಬಂತು. ಟ್ರೈ ಮಾಡ್ತಾ ಅದು ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮೇ ಚೆನ್ನಾಗಿ ಬರೋದಿಲ್ಲ ಯಾರಿಗೆ ಆದ್ರೂ. ಹಂಗಂತ ಚೆನ್ನಾಗಿ ಬರಲ್ಲ ಅಂತ ನೀವು ಅಂದ್ಕೊಬೇಡಿ, ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ. ನಿಮ್ಗೆ ಈ ಥರ ಆಗಿಲ್ಲ ಅಂದರೆ ರೌಂಡಿಗೆ ಕೂಡ ಮಾಡ್ಕೋಬೋದು, ಅದು ಕೂಡ ಈಸಿಯಾಗೇ ಇರುತ್ತೆ. ನನಗೇನೋ ಈ ಶೇಪ್ ಇಷ್ಟ ಆಯಿತು ಅಂತ ನಾನು ಮಾಡಿಕೊಂಡೆ. ನೀವು ಇದು ಚೆನ್ನಾಗಿ ಬರಲಿಲ್ಲ ಅಂದರೆ ರೌಂಡ್ ಶೇಪ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮಾಡಿದ್ದೀನಿ. ಅಲ್ಲಿ ನೋಡಿ, ಫಸ್ಟ್ ಮಾಡಿದ್ದು ಚೆನ್ನಾಗಿ ಬಂದಿಲ್ಲ, ಆಮೇಲೆಲ್ಲ ಚೆನ್ನಾಗಿ ಬಂತು. ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದನ್ನೇನಕ್ಕೆ ನಾನು ಸ್ಟೀಮ್ ಮಾಡ್ತಿಲ್ಲ ಅಂದರೆ ಇದು ಗೋಧಿ, ಸೊ ಅದು ಸ್ಟೀಮ್ ಮಾಡಿದ್ರೆ ಅಲ್ಲಿಗೆ ಕಚ್ಕೊಳ್ಳುತ್ತೆ, ತಿನ್ನೋದಕ್ಕಾಗಲ್ಲ, ಮೈದಾ ಥರ ಇರಲ್ಲ ಅದು. ಸೊ ಅದಕ್ಕೇ ನಾನು ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಿ. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಹಾಕ್ಬೇಕಾದ್ರೆ ಒಂದು ಸಲ ನೀಟಾಗಿ ಪ್ರೆಸ್ ಮಾಡಬೇಕು, ಯಾಕಂದರೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಈಗ ನೋಡ್ತಾ ಇರ್ಬೋದು, ಒಂದು ಕೂಡ ಓಪನ್ ಆಗಿಲ್ಲ.
ಕ್ಲೀನಾಗಿ ನಾನು ಪ್ರೆಸ್ ಮಾಡಿ ಹಾಕಿದ್ದೆ. ಸೊ ಅದಕ್ಕೇ ನೀಟಾಗಿ ಬೇಯಿಸಿ ಯಾವ ಕಲರ್ ಬರೋ ರೀತಿ ಬೇಯಿಸ್ಬೇಕಂದ್ರೆ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಯಾವ ಕಲರ್ ಬರುತ್ತೆ ಅಂತ. ಈ ಕಲರ್ ಬರೋವರೆಗೂ ಬೇಯಿಸಿದ್ರೆ ಸಖತ್ತಾಗುತ್ತೆ ಆ್ಯಂಡ್ ರೆಡ್ ಚಟ್ನಿ ಜೊತೆ ತಿನ್ನೋಕ್ಕೆ ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್.